ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಗೃಹಲಕ್ಷ್ಮಿಯಿಂದ ಸ್ವಾವಲಂಬಿ ಬದುಕು ಕಟ್ಟಿಕೊಂಡ ವಿಶಾಲಾಕ್ಷಿ. ವರದಿ ದಾದಾಪೀರ್ ಕೊಟ್ಟೂರು. ಕೊಟ್ಟೂರು ವಿಜಯನಗರ. ಕೊಟ್ಟೂರು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡಿಟ್ಟು ಮಹಿಳೆಯೊಬ್ಬರು ಸಣ್ಣದಾಗಿ ಐಸ್ ಕ್ರೀಂ ಅಂಗಡಿ ತೆರೆದು ಬದುಕು ಕಟ್ಟಿಕೊಂಡಿದ್ದಾರೆ. ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದಲ್ಲಿ ಮೊದಲ ಬಾರಿಗೆ ಐಸ್ ಕ್ರೀಂ ಅಂಗಡಿ ತೆರೆದ ಎನ್ ವಿಶಾಲಾಕ್ಷಿಯವರು ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ವಿಶಾಲಾಕ್ಷಿ ಇವರ ಖಾತೆಗೆ ಜಮೆಯಾದ 2.5 ವರ್ಷದ ಗೃಹಲಕ್ಷ್ಮಿ ಹಣವು ಮಗಳ ಡಿಫಾರ್ಮ್ ಮುಗಿಸಲು ತುಂಬಾ ಸಹಕಾರಿಯಾಗಿದ್ದೆ ಹಾಗೂ ಇನ್ನುಳಿದ ಹಣದಿಂದ ಐಸ್ ಕ್ರೀಂ ಅಂಗಡಿ ತೆರೆದಿರುವೆನು ಎಂದು ವಿಶಾಲಾಕ್ಷಿ ಇವರು ಹೆಮ್ಮೆಯಿಂದ ಹೇಳುವ ಮೂಲಕ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳುತ್ತಿದ್ದಾರೆ. ಹ್ಯಾಂಗ್ಯೋ ಕಂಪನಿಯ ಸಹಾಯ ಹಸ್ತದಿಂದ ಕೊಟ್ಟೂರಿನ ಕಿಶನ್ ಎಂಟರ್ಪ್ರೈಸ್ ವಿತರಕರಿಂದ ಚಾಕೋಬಾರ್, ಐಸ್ ಕ್ಯಾಂಡಿ, ಕುಲ್ಫಿ ಐಸ್, ಕೋನ್ ಐಸ್, ಕಪ್ ಐಸ್ ಇನ್ನಿತರೆ ಎಲ್ಲಾ ತರಹದ ಐಸ್ ಕ್ರೀಂ ಉತ್ಪನ್ನಗಳನ್ನು ನೇರವಾಗಿ ಪಡೆದು ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ತತ್ತರಿಸಿದ ಜನರು, ಮಕ್ಕಳು ಹಾಗೂ ಯುವಕರು ಇದೀಗ ಮುಗಿಬಿದ್ದು ತಂಪು ಪಾನೀಯಗಳು ಹಾಗೂ ಐಸ್ ಕ್ರೀಂಗಳ ಮೊರೆ ಹೋಗುತ್ತಿದ್ದಾರೆ. ಇದುವರೆಗೂ ಬಿಡುಗಡೆಯಾದ ಕಂತುಗಳ ಹಣವನ್ನು ಬ್ಯಾಂಕ್ ಖಾತೆಯಲ್ಲಿಯೇ ಉಳಿಸಿ ಅವರ ಪತಿ ಎನ್ ಬಸವರಾಜ ಅವರ ಸಹಕಾರದೊಂದಿಗೆ ಈ ಉದ್ಯಮವನ್ನು ಆರಂಭಿಸಿರುವುದಾಗಿ ಹೇಳಿಕೊಂಡಿದ್ದಾರೆ. ಉಚಿತ ಭಾಗ್ಯವು ನಮ್ಮ ಬದುಕಿಗೆ ವರದಾನವಾಗಿದೆ. ಅವರ ಹೊಟ್ಟೆ 100 ಕಾಲ ತಣ್ಣಗಿರಲಿ ಎಂದು ಸ್ಮರಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುಟುಂಬದ ಯಜಮಾನಿ ಮಹಿಳೆಗೆ ಆರ್ಥಿಕ ಸ್ವಾವಲಂಬನೆ ನೀಡಲು ಪ್ರತಿ ತಿಂಗಳು ನೇರವಾಗಿ 2,000 ರೂಪಾಯಿ ಸಹಾಯಧನ ನೀಡುವ ಮಹತ್ವಾಕಾಂಕ್ಷಿಯ ಯೋಜನೆಯಾಗಿದೆ. ಇಂದು ಅನೇಕ ಮಹಿಳೆಯರಿಗೆ ಪ್ರೇರಣೆ ನೀಡುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ತಾತ್ಕಾಲಿಕ ಖರ್ಚಿಗೆ ಬಳಸದೆ ಜಾಣ್ಮೆಯಿಂದ ಉಳಿಸಿಕೊಂಡು ತಮ್ಮದೇ ಐಸ್ ಕ್ರೀಂ ಅಂಗಡಿ ಆರಂಭಿಸಿದ್ದಾರೆ. ಸಣ್ಣ ಮಟ್ಟದಲ್ಲಿ ಆರಂಭವಾದ ಈ ಪ್ರಯತ್ನ ಇಂದು ಅವರ ಕುಟುಂಬದ ಆದಾಯಕ್ಕೆ ಆಧಾರವಾಗಿದೆ. ಒಮ್ಮೆ ಕೂಲಿಯಾಳಾಗಿದ್ದ ಅವರು ಇಂದು ತಮ್ಮದೇ ಅಂಗಡಿ ನಡೆಸುತ್ತಿರುವ ಉದ್ಯಮಿಯಾಗಿದ್ದಾರೆ. ಇಂದು ಉಳಿಸಿದ 1 ರೂಪಾಯಿ ನಾಳೆ ನಮ್ಮನ್ನು ನಿಲ್ಲಿಸುತ್ತದೆ. ದೃಢ ನಿಶ್ಚಯ ಇದ್ದರೆ ಯಾವುದೇ ಅವಕಾಶವೂ ಯಶಸ್ಸಾಗುತ್ತದೆ. ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆ. ಕೊಟ್ಟೂರು ತಾಲೂಕು ಹರಾಳು ಗ್ರಾಮದ ಹೆಮ್ಮೆ ನಮ್ಮ ವಿಶಾಲಾಕ್ಷಮ್ಮ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮದ ಎನ್ ವಿಶಾಲಾಕ್ಷಿ ಅವರ ಕಥೆ ಇಂದು ಅನೇಕ ಮಹಿಳೆಯರಿಗೆ ಪ್ರೇರಣೆ ನೀಡುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ತಾತ್ಕಾಲಿಕ ಖರ್ಚಿಗೆ ಬಳಸದೆ ಜಾಣ್ಮೆಯಿಂದ ಉಳಿಸಿಕೊಂಡು ತಮ್ಮದೇ ಐಸ್ ಕ್ರೀಂ ಅಂಗಡಿ ಆರಂಭಿಸಿದ್ದಾರೆ. ಸಣ್ಣ ಮಟ್ಟದಲ್ಲಿ ಆರಂಭವಾದ ಈ ಪ್ರಯತ್ನ ಇಂದು ಅವರ ಕುಟುಂಬದ ಆದಾಯಕ್ಕೆ ಆಧಾರವಾಗಿದೆ. ಒಮ್ಮೆ ಕೂಲಿಯಾಳಾಗಿದ್ದ ಅವರು ಇಂದು ತಮ್ಮದೇ ಅಂಗಡಿ ನಡೆಸುತ್ತಿರುವ ಉದ್ಯಮಿಯಾಗಿದ್ದಾರೆ. ಇಂದು ಉಳಿಸಿದ 1 ರೂಪಾಯಿ ನಾಳೆ ನಮ್ಮನ್ನು ನಿಲ್ಲಿಸುತ್ತದೆ. ದೃಢ ನಿಶ್ಚಯ ಇದ್ದರೆ ಯಾವುದೇ ಅವಕಾಶವೂ ಯಶಸ್ಸಾಗುತ್ತದೆ. ಸಣ್ಣ ಹೆಜ್ಜೆ ದೊಡ್ಡ ಬದಲಾವಣೆ.